ಉಪಾಧ್ಯಾಯ ಅವರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ, ಲೇಖಕರು ಕಟ್ಟಿಕೊಟ್ಟಿರುವ ಅನುಭವ ಲೋಕ ಕನ್ನಡಕ್ಕೆ ತುಸು ಹೊಸತೇ ಆಗಿದೆ. ನಾನು ಸ್ವಲ್ಪ ಅದನ್ನು ಬದಲಾಯಿಸ್ತೇನೆ. ಲೇಖಕರು ಕಟ್ಟಿಕೊಟ್ಟಿರುವ ಅನುಭವ ಲೋಕ ಕನ್ನಡಕ್ಕೆ ತುಸು ಹೆಚ್ಚೇ ಹೊಸತಾಗಿದೆ. ಮೊದಲನೆಯ ಕೃತಿ ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಜನಾರ್ದನ್ ಭಟ್ ಅವರ ಕಾದಂಬರಿ. ಇದು ಜನಾರ್ದನ್ ಭಟ್ ಅವರ 8ನೆಯ ಕಾದಂಬರಿ. ಇತ್ತೀಚಿನ ದಿನಗಳಲ್ಲಿ ಕನ್ನಡದ ಒಬ್ಬ ಮಹತ್ವದ ಕಾದಂಬರಿಕಾರರು ಅಂತ ಹೆಸರಾಗಿರುವ ಜನಾರ್ದನ್ ಭಟ್ ಅವರ ಈ ಕಾದಂಬರಿ ತನ್ನ ವಿಶಿಷ್ಟ ಕಥನ ತಂತ್ರದಿಂದಾಗಿ ಗಮನ ಸೆಳೆಯುತ್ತೆ. ಯಾವುದೇ ಕಾದಂಬರಿಕಾರನಿಗೆ ಪ್ರಾಥಮಿಕವಾಗಿಯೇ ಎದುರಾಗುವ ಸವಾಲು ಏನಪ್ಪ ಅಂದರೆ, ಅಸ್ಪಷ್ಟವಾಗಿ ಅಥವಾ ಪದರಗಳಲ್ಲಿ ಮನೋಭಿತ್ತಿಯಲ್ಲಿ ಮೈತಳೆದಿರುವಂಥ ಮೂಲ ಕಥನ ಸಾಮಗ್ರಿಗೆ ಒಂದು ಸೂಕ್ತ ಪರಿವೇಶವನ್ನು ಕಲ್ಪಿಸಿ ಕಥನ ಕ್ರಮಕ್ಕೆ ಒಂದು ಗತಿಯನ್ನು, ಒಂದು ದಿಸೆಯನ್ನು ನಿರ್ಧರಿಸೋದೇ ಆಗಿದೆ. ಹೀಗೆ ಆಶಯ ಆಕೃತಿಗಳನ್ನು ಸಮನ್ವಯದಲ್ಲಿ ಏಕತ್ರಗೊಳಿಸಿ ಓದುಗನಿಗೆ ತನ್ನೆಲ್ಲ ವಿಚಾರಧಾರೆಯನ್ನು ದಾಟಿಸೋದು ಸಹ ಅವನ ಪರಮೋಚ್ಚ ಜವಾಬ್ದಾರಿಯೇ ಆಗಿರುತ್ತೆ. ಈ ಜವಾಬ್ದಾರಿಯನ್ನು ಅತ್ಯಂತ ಸಮರ್ಥವಾಗಿ ನಿರ್ವಹಿಸ್ತಾ ಒಂದು ವಿಶೇಷ ಕಥನವನ್ನು ಒಂದು ವಿನೂತನ ಕ್ರಮದಲ್ಲಿ ದಾಖಲಿಸಿರೋದು ಜನಾರ್ದನ್ ಭಟ್ ಅವರ ಹೆಚ್ಚುಗಾರಿಕೆ, ಅವರ ಕಲೆಗಾರಿಕೆ. ಕೃತಿಗೆ ಮೌಲಿಕ ಮುನ್ನುಡಿಯನ್ನು ಬರೆದುಕೊಟ್ಟಿರುವಂತಹ ಪ್ರೊಫೆಸರ್ GN ಉಪಾಧ್ಯಾಯ ಅವರು ಜನಾರ್ದನ್ ಭಟ್ ಅವರ ಇತರ ಕಾದಂಬರಿಗಳಿಗಿಂತ ಈ ಕೃತಿ ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ಹೇಳ್ತಾನೆ ಒಂದು ಮಾತು ಹೇಳ್ತಾರೆ, ಇದೊಂದು ವಿನೂತನ ಪ್ರತಿಮಾತ್ಮಕ ಕಾದಂಬರಿ. ಬಹಳ ಮುಖ್ಯವಾದ ಮಾತು ಇದು. ಸ್ವಾತಂತ್ರ್ಯ ಪೂರ್ವದ ಕೆಲವು ದಶಕಗಳಿಂದ ಮೊದಲುಗೊಂಡು ಸ್ವಾತಂತ್ರ್ಯಾನಂತರದ ಕೊಂಚ ಸಮಯದವರೆಗೆ ಈ ಕಾದಂಬರಿಯ ಹರಹಿದೆ. ಕಾದಂಬರಿಕಾರರೇ ತಮ್ಮ ಕೃತಿಯ ಆಶಯವನ್ನು ಹೀಗೆ ಹೇಳಿಕೊಂಡಿದ್ದಾರೆ. ಈ ಕಾದಂಬರಿಯಲ್ಲಿ ಒಬ್ಬ ಮಹಾ ಸಾಧಕರ ಬದುಕಿನ ನಡೆಯನ್ನು ಮತ್ತು ಸಾಧನೆಯನ್ನು, ವಿಧಿ ಅವರನ್ನು ಅಲೆಸಿದ ಬಗೆಯನ್ನು ಮತ್ತು ನಮ್ಮ ಸ್ವಾತಂತ್ರ್ಯೋತ್ತರ ಸಮಾಜಕ್ಕೆ ಅವರ ಯೋಗ್ಯತೆಯ ಅರಿವೇ ಇಲ್ಲದಿರುವುದನ್ನು ಕೇಂದ್ರವಾಗಿ ಇರಿಸಿಕೊಂಡಿರುವೆ. ಕೆಲವು ಪಾರಂಪರಿಕ ನಂಬಿಕೆಗಳು ಮತ್ತು ಆಧ್ಯಾತ್ಮಿಕ ಸಾಧನೆಗಳ ಉಲ್ಲೇಖ ಇದೆ. ಅದನ್ನು ಒಂದು ತಂತ್ರವಾಗಿ ಬಳಸಿಕೊಂಡಿದ್ದೇನೆ. ಒಟ್ಟು ಕಾದಂಬರಿಯ ಸಮಸ್ಯೆ ವ್ಯಕ್ತಿ ಚೈತನ್ಯ ಮತ್ತು ಸಮಾಜದ ಕೌಟುಂಬಿಕ, ಚಾರಿತ್ರಿಕ ಮತ್ತು ಸಾಂಸ್ಕೃತಿಕ ಅಪೇಕ್ಷೆಗಳ ನಡುವಿನ ತಾಕಲಾಟದಲ್ಲಿದೆ. ಬಹಳ ಬಹಳ ಒಳ್ಳೆಯ ಮಾತುಗಳು ಇವು. ಕಾದಂಬರಿಕಾರರ ಈ ಆಶಯ ನಿಜಕ್ಕೂ ಅತ್ಯಂತ ಸಮರ್ಥವಾಗಿ ಕಾದಂಬರಿಯಲ್ಲಿ ರೂಪು ಪಡೆದಿದೆ ಅಂತ ನಿಸ್ಸಂಶಯವಾಗಿ ಹೇಳಬಹುದು. ಕಾದಂಬರಿಯ ಹೂರಣವನ್ನು ಅತ್ಯಂತ ಸೊಗಸಾಗಿ ಬಿಂಬಿಸುವಂಥ ಪ್ರೊಫೆಸರ್ ಉಪಾಧ್ಯರ ಕೆಲವು ಮಾತುಗಳನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ವಸಾಹತುಶಾಹಿ ಸಂದರ್ಭದಲ್ಲಿನ ನಮ್ಮ ಸ್ಥಿತಿಗತಿ, ಶಿಕ್ಷಣ ವ್ಯವಸ್ಥೆ, ಮತಾಂತರ, ಅದರಿಂದ ಸಮಾಜದಲ್ಲಿ ಹೊಸ ವಿನ್ಯಾಸ ರೂಪುಗೊಂಡ ರೀತಿ, ವ್ಯಕ್ತಿ ವಿಕಾಸದ ಹಾದಿ, ಅಲ್ಲಿನ ಅಡೆತಡೆ, ಮಹತ್ವಾಕಾಂಕ್ಷೆ, ಪ್ರತಿಭಾ ಪಲಾಯನ, ಅನಾಥ ಪ್ರಜ್ಞೆ, ಜಾಗತಿಕ ರಾಜಕಾರಣ, ಮಹಾಯುದ್ಧ, ದೇಶದ ಸ್ವಾತಂತ್ರ್ಯ ಹೋರಾಟದ ವಿವಿಧ ಘಟ್ಟಗಳು, ವರ್ತಮಾನದ ತವಕ, ತಲ್ಲಣಗಳ ಚಿತ್ರಣಗಳೆಲ್ಲವೂ ಈ ಕಾದಂಬರಿಯಲ್ಲಿ ಹಾಸು ಹೊಕ್ಕಾಗಿರುವುದರಿಂದ ಇದು ಒಂದು ರೀತಿಯಲ್ಲಿ ಸಂಕೀರ್ಣವಾದ ಕಲಾಕೃತಿಯೂ ಆಗಿದೆ. ಈ ಪೂರ್ವಭಾವಿ ಅವಲೋಕನದ ನಂತರ ಈ ಕೃತಿಗೆ ತನ್ನದೇ ಆದಂತಹ ಅಸ್ಮಿತೆಯನ್ನು ಕಟ್ಟಿಕೊಡೋ ಕೆಲವು ವಿಶೇಷ ಸಂಗತಿಗಳ ಕಡೆಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಬಯಸ್ತೇನೆ. ಕೃತಿಯ ಆಶಯವನ್ನು ಸೂಕ್ತವಾಗಿ ಸಮರ್ಥವಾಗಿ ಬಿಂಬಿಸುವುದು ಕೃತಿಯ ಶೀರ್ಷಿಕೆ. ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ, ಬಸವಣ್ಣನವರ ಒಂದು ಅರ್ಥಪೂರ್ಣ ವಚನದ ಪ್ರಾರಂಭದ ಸಾಲು ಇದು. ಬಸವಣ್ಣನವರ ಮೂಲ ವಚನ ಹೇಗೆ ಪ್ರತಿಮಾತ್ಮಕವಾಗಿದೆಯೋ, ದೇಹವೆಂಬ ಮನೆಯಲ್ಲಿರುವ ಆತ್ಮ ಯಾ ಸಾಕ್ಷಿ ಪ್ರಜ್ಞೆ ಎನ್ನುವ ಮನೆಯೊಡೆಯನ ಅನುಪಸ್ಥಿತಿಯ ದುರಂತವನ್ನು ಹೇಗೆ ಮಾರ್ಮಿಕವಾಗಿ ಚಿತ್ರಿಸುತ್ತದೆಯೋ, ಅಂಥದೇ ಪ್ರತಿಮಾತ್ಮಕತೆ ಕಾದಂಬರಿಯ ಅನೇಕ ಮಜಲುಗಳಲ್ಲಿ, ಅನೇಕ ಸನ್ನಿವೇಶಗಳ ನಿರ್ಮಾಣದಲ್ಲಿ, ಪಾತ್ರ ಪೋಷಣೆಯಲ್ಲಿ ಕಂಡುಬರುತ್ತೆ. ಕಾದಂಬರಿ ಆರಂಭವಾಗೋದೇ ಮನೆ ಮಾರಾಟಕ್ಕಿದೆ ಎಂಬ ಅಧ್ಯಾಯದಿಂದ. ಕಥಾನಾಯಕ ಹಾಗೂ ಆತನ ಕುಟುಂಬದವರಿಗೆ ಸೇರಿದ
ಉಡುಪಿಯ ಸಮೀಪದ ಬೆಳಂಜಾಲು ಎಂಬಲ್ಲಿನ ಕೆರೆಮಠ ಎಂಬ ಹಳೆಯ ಮನೆಯಲ್ಲಿ ಈಗ ಮನೆಯೊಡೆಯ ಇಲ್ಲ, ಮನೆ ಪರರ ಪಾಲಾಗಿದೆ. ಅಂತೆಯೇ ಕಥಾನಾಯಕರಾದ ಶ್ರೇಷ್ಠ ವಿದ್ವಾಂಸ ಅನಂತರಾಮ ಉಡುಪರು ಈಗ ಸಶರೀರಿಯಾಗಿಲ್ಲ. ಅಂದರೆ ಅಲ್ಲಿಯೂ ದೇಹವೆಂಬ ಮನೆಯೊಳಗೆ ಮನೆಯೊಡೆಯನಿಲ್ಲ. ಇಲ್ಲಿ ಕೊಂಚ ವಿವರಣೆ ಅಗತ್ಯ. ದೇಹವನ್ನು ಬಿಟ್ಟು ಆತ್ಮರೂಪದಲ್ಲಿ ಬೇಕಾದಲ್ಲಿಗೆ ಹೋಗುವ ಆಸ್ಟ್ರಲ್ ಟ್ರಾವೆಲ್ನ ಸಾಧನೆಯಲ್ಲಿ ತೊಡಗಿ ಆ ಸಿದ್ಧಿಯನ್ನು ಪಡೆದುಕೊಂಡೆನೆಂದುಕೊಂಡಿದ್ದ ಅನಂತರಾಮ ಉಡುಪರಿಗೆ ಅಥವಾ ಅವರ ಪ್ರಜ್ಞಾಸ್ವರೂಪಿ ಒಡೆಯನಿಗೆ ತನ್ನ ಮನೆ ಅಂದರೆ ತನ್ನ ಶರೀರ ಎಲ್ಲಿದೆ ಎಂಬುದು ಅರಿವಿಲ್ಲ. ಯಾರು ಅದನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂಬ ಹಳಹಳಿಕೆ ಅನಂತರಾಮರದ್ದು. ಇನ್ನು ಸ್ವಾತಂತ್ರ್ಯಾನಂತರದ ಭಾರತದ ಅತಂತ್ರ ಭ್ರಷ್ಟ ವ್ಯವಸ್ಥೆಯ ಸ್ಥಿತಿಯನ್ನು ವರ್ಣಿಸುವಾಗಲೂ ನಮ್ಮನ್ನು ಕಾಡುವ ಪ್ರಶ್ನೆ ಇದೆ: ಮನೆಯೊಳಗೆ ಮನೆಯೊಡೆಯನಿದ್ದಾನೋ ಇಲ್ಲವೋ? ಕಾದಂಬರಿಯಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಗಮನ ಸೆಳೆಯುವುದು ಕಥಾ ನಿರೂಪಣೆಯಲ್ಲಿ ಇರುವ ಪ್ರಬುದ್ಧತೆ, ಸಂಯಮ. ಯಾವುದೇ ಅತಿರೇಕಗಳಿಲ್ಲದ, ಉದ್ವೇಗ, ಅತಿರಂಜಕತೆ, ವಿಜೃಂಭಣೆಗಳಿಲ್ಲದ ಅತ್ಯಂತ ಸಮಾಧಾನದ ಬರವಣಿಗೆ ಜನಾರ್ದನ ಭಟ್ ಅವರದ್ದು. ಎಲ್ಲಿಯೂ ಲೇಖಕರಾಗಲಿ ಅವರು ಸೃಷ್ಟಿಸಿದ ಪಾತ್ರಗಳಾಗಲಿ ಆವೇಶದ ಹೊಳೆಯಲ್ಲಿ ಕೊಚ್ಚಿ ಹೋಗೋದಿಲ್ಲ, ಎತ್ತರದ ದನಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿಯೋದಿಲ್ಲ, ಭಾವೋತ್ಕಂಠಿತರಾಗಿ ರೋಧಿಸೋದಿಲ್ಲ. ಕಾದಂಬರಿ ಉದ್ದಕ್ಕೂ ಕೇಳಿಸೋದು ಪಿಸು ಮಾತು, ನಿಟ್ಟುಸಿರು, ಸಣ್ಣ ಬಿಕ್ಕುಗಳು ಅಷ್ಟೇ. ಅತೀಂದ್ರಿಯ ವಿಚಾರಗಳನ್ನು ಹೇಳುವಾಗಲೂ ಸಹ ಯಾವುದೇ ವಿಜೃಂಭಣೆಗೆ ಪಕ್ಕಾಗದೆ ಬಹಳ ಸಂಯಮದಿಂದ ನಿರೂಪಿಸ್ತಾರೆ ಜನಾರ್ದನ ಭಟ್ರು. ಕಥನ ಕ್ರಮವಾದರೂ ಅಷ್ಟೇ. ಕಾದಂಬರಿಕಾರರೇ ಮುಖ್ಯ ನಿರೂಪಕರಾಗಿ ಕಥೆಯನ್ನು ನಿವೇದಿಸ್ತಾ ಹೋಗ್ತಾರೆ. ಕೆಲವೆಡೆಗಳಲ್ಲಿ ಪಾತ್ರಗಳ ಮುಖೇನ ಕಥಾ ನಿರೂಪಣೆಗೆ ಚಾಲನೆ ದೊರೆಯುತ್ತೆ. ಕೆಲವೊಮ್ಮೆ ಸಂಭಾಷಣಾ ಪ್ರಧಾನವಾದ ಮಾತುಕತೆಯ ಮೂಲಕ ನಾಟಕೀಯತೆಯನ್ನೂ ಕೂಡ ಹದಪಾಕದಲ್ಲಿ ಬೆರೆಸ್ತಾರೆ. ಪಾತ್ರಗಳ ಮಾತಿನ ಮೂಲಕ ತೆರೆದುಕೊಳ್ಳುವ ತನ್ನದೇ ಕಥೆಯನ್ನು ತನ್ನ ಅನುಪಸ್ಥಿತಿಯಲ್ಲಿ ನಡೆದ ತನ್ನ ಕುಟುಂಬದವರ ಕಷ್ಟಕೋಟಲೆಗಳ ಘಟನಾವಳಿಗಳನ್ನು ಕಥಾನಾಯಕ ಅಶರೀರ ಸಾಕ್ಷಿಯಾಗಿ ಕೇಳಿಸ್ಕೊಳ್ತಾ ಹೋಗೋದು, ಆ ಪಾತ್ರಗಳ ಅರಿವಿಗೆ ನಿಲುಕದ ಸಮಯದ ಘಟನೆಗಳನ್ನು ತಾನೇ ಮೆಲುಕು ಹಾಕಿಕೊಳ್ತಾ ಓದುಗನಿಗೆ ಸೇತುವೆ ಆಗೋದು ಈ ಕಾದಂಬರಿಯಲ್ಲಿ ನನಗೆ ಅತ್ಯಂತ ಮೆಚ್ಚುಗೆಯಾದಂತಹ ಕಥನ ತಂತ್ರ. ಕಾದಂಬರಿಯ ಮತ್ತೊಂದು ಧನಾತ್ಮಕ ಅಂಶ ಅಂದರೆ ಓದುಗನ ಕಣ್ಣೆದುರಿಗೆ ನಡೀತಾ ಇದೆಯೇನೋ ಎಂಬಂತೆ ಸನ್ನಿವೇಶಗಳನ್ನು ದಟ್ಟ ವಿವರಗಳ ಜೊತೆಗೆ ಸಮರ್ಥವಾಗಿ ನಿರೂಪಿಸುವಂತಹ ಕಾದಂಬರಿಕಾರರ ಚಿತ್ರಕ ಶಕ್ತಿ. ಕರಾವಳಿಯ ಗ್ರಾಮೀಣ ಪರಿಸರದ ಒಂದು ವರ್ಗದ ಜನರ ಬದುಕಿನ ಕ್ರಮವನ್ನು, ಅವರ ಕಷ್ಟ ಕಾರ್ಪಣ್ಯ ಭಾವನೆಗಳನ್ನು, ಅಂದಿನ ಸಾಮಾಜಿಕ ಒಪ್ಪಂದ ಅರ್ಥೈಕೆಗಳನ್ನು ಎಲ್ಲ ಸೂಕ್ಷ್ಮತೆ ಸಂಕೀರ್ಣತೆಗಳ ಜೊತೆಗೆ ಅನನ್ಯವಾದ ರೀತಿಯಲ್ಲಿ ಜನಾರ್ದನ ಭಟ್ ಅವರು ಕಟ್ಟಿಕೊಟ್ಟಿದ್ದಾರೆ. ಭಾಷೆಯ ಬಳಕೆಯಾದರೂ ಅಷ್ಟೇ. ಸ್ಥಳೀಯ ಪ್ರಭೇದದ ನುಡಿಗಟ್ಟುಗಳು ಕರಾರುವಕ್ಕಾಗಿವೆ, ಅಪಭ್ರಂಶಗಳಿಂದ ದೂರವಾಗಿವೆ. ಒಟ್ಟಿನಲ್ಲಿ ಶ್ರೇಷ್ಠ ವಿದ್ವಾಂಸರೊಬ್ಬರ ಏರಿಳಿತಗಳು ತುಂಬಿದ ಬದುಕಿನ ಪಯಣದಲ್ಲಿ ನಾವೂ ಕೂಡ ಸಹಚರಿಗಳಾಗಿ ಸಾಗುತ್ತಾ ಅವರ ವಿದ್ವತ್ತಿಗೆ ಮೆಚ್ಚಿ ತಲೆದೂಗುತ್ತೇವೆ, ಅವರ ಸಾಧನೆಗಳಿಗೆ ಹಿಗ್ಗುತ್ತೇವೆ, ಅವರ ಸಾಹಸಗಳನ್ನು ಕಂಡು ಬೆಚ್ಚುತ್ತೇವೆ, ಅವರ ಹತಾಶೆ ನಿರಾಸೆಗಳಿಗೆ ಮಂಜುಗಣ್ಣಾಗುತ್ತೇವೆ. ಕೊನೆಗೆ ಒಂದೊಳ್ಳೆಯ ಕಾದಂಬರಿಯ ಸಾರ್ಥಕ ಓದನ್ನು ಮುಗಿಸಿದ ಕೃತಾರ್ಥ ಭಾವಕ್ಕೆ ನಾವು ವಶರಾಗುತ್ತೇವೆ. ಉಪಾಧ್ಯಾಯರು ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ: ಲೇಖಕರು ಕಟ್ಟಿಕೊಟ್ಟಿರುವ ಅನುಭವ ಲೋಕ ಕನ್ನಡಕ್ಕೆ ತುಸು ಹೊಸತೇ ಆಗಿದೆ. ನಾನು ಸ್ವಲ್ಪ ಅದನ್ನು ಬದಲಾಯಿಸ್ತೇನೆ. ಲೇಖಕರು ಕಟ್ಟಿಕೊಟ್ಟಿರುವ ಅನುಭವ ಲೋಕ ಕನ್ನಡಕ್ಕೆ ತುಸು ಹೆಚ್ಚೇ ಹೊಸತಾಗಿದೆ. ಅಭಿನಂದನೆಗಳು ಸರ್, ಅಭಿನಂದನೆಗಳು. ಇನ್ನೆರಡು ಕೃತಿಗಳು ಗುರುರಾಜ ಕೊಡ್ಕಣಿಯವರದ್ದು. ಇವತ್ತು ಲೋಕಾರ್ಪಣೆ ಆಗ್ತಾ ಇರುವಂತಹ ಕೃತಿಗಳು ಪ್ಯಾರಾನಾರ್ಮಲ್ ಮತ್ತು ಇಲ್ಲಿ ಯಾರೋ ಇದ್ದಾರೆ. ಹೆಸರುಗಳೇ ಸೂಚಿಸೋ ಹಾಗೆ ಇವೆರಡು ಅಗೋಚರ ಅತಿಮಾನುಷ ಜಗತ್ತಿಗೆ ಸಂಬಂಧಪಟ್ಟಂತಹ ಕೃತಿಗಳು. ಪ್ಯಾರಾನಾರ್ಮಲ್ ನೈಜ ಘಟನೆಗಳನ್ನು ಆಧರಿಸಿದ
ಕಥಾರೂಪದ ಬರಹಗಳ ಸಂಕಲನ. ಇಲ್ಲಿ ಯಾರೋ ಇದ್ದಾರೆ, ಬೆಚ್ಚಿ ಬೀಳಿಸುವ 100 ಕಿರುಗಥೆಗಳ ಸಂಗ್ರಹ. ಕನ್ನಡದ ಮೋಸ್ಟ್ ಒರಿಜಿನಲ್ ಘೋಸ್ಟ್ ರೈಟರ್ ಗುರುರಾಜ್ ಕೊಡ್ಕಣಿಯವರು ದೆವ್ವ, ಭೂತ ಇತ್ಯಾದಿ ಅತಿಮಾನುಷ ಶಕ್ತಿಗಳ ಜೊತೆಗೆ ಬಹಳ ಪ್ರೀತಿಯಿಂದ, ಬಹಳ ಉತ್ಸಾಹದಿಂದ ಅಕ್ಷರ ಸರಸದಲ್ಲಿ ತೊಡಗಿಕೊಂಡಿರೋ ಬರಹಗಾರ. ಈ ಹಿಂದೆಯೇ ಇವರ ಪ್ರತಿಜ್ಞೆ, ವಿಕ್ಷಿಪ್ತ ಮೊದಲಾದ ಕಾದಂಬರಿಗಳನ್ನು ಓದಿ ಸಾಕಷ್ಟು ಗಾಬರಿಗೊಂಡಿದ್ದೇನೆ. ಕೆಲವು ದಿವಸಗಳ ಹಿಂದೆ ಗುರು ಅವರು ಈ 2 ಪುಸ್ತಕಗಳನ್ನು ಕಳಿಸಿಕೊಟ್ಟು ಇವುಗಳ ಬಗ್ಗೆ ಮಾತಾಡಬೇಕು ಅಂದಾಗ ಸ್ನೇಹಲೇಪಿತ ಗಾಬರಿಯಿಂದಾನೇ ಒಪ್ಪಿಕೊಂಡು ಸಾಧ್ಯವಾದಷ್ಟು ಹಗಲಿನಲ್ಲೇ ಓದಿ ಮುಗಿಸಿ, ಅದು ಹಿಂದಿನ ಅನುಭವದಿಂದ ಕಲಿತ ಪಾಠ, ಭಯ ರೋಮಾಂಚನ ಪೂರಿತ ಖುಷಿಯನ್ನು ಅನುಭವಿಸಿದ್ದೇನೆ. ಈ 2 ರೋಚಕ ಕೃತಿಗಳನ್ನು ನಮಗೆ ಕೊಡುಗೆಯಾಗಿ ಕೊಟ್ಟಿರೋ ಗುರು ಅವರಿಗೆ ಅಭಿನಂದನೆಗಳು ಸಲ್ಲಲೇಬೇಕು. ನನಗೂ ಚಿಕ್ಕಂದಿನಿಂದಲೂ ದೆವ್ವಗಳು ಅಂದರೆ ತುಂಬ ಇಷ್ಟ. ದೆವ್ವಗಳು ಅಂದರೆ ದೆವ್ವಗಳನ್ನು ಕುರಿತ ಕಥೆಗಳು ಅಂದರೆ. ಬಾಲ್ಯವನ್ನು ನಾನು ಕೂಡ ಹಳ್ಳಿಗಾಡಿನಲ್ಲೇ ಕಳೆದವನು. ಎಷ್ಟೋ ಬಾರಿ ಅಕ್ಕಪಕ್ಕದ ಹಳ್ಳಿಗಳಿಂದ ನನ್ನ ಚಿಕ್ಕ ಜನ ಬಂಧುಗಳು ತಡರಾತ್ರಿಯಲ್ಲಿ ಗಾಬರಿಯಾಗಿ ಮನೆಗೆ ಬಂದು ಚೊಂಬುಗಟ್ಟಲೆ ನೀರು ಕುಡಿದು ಹಾದಿಯಲ್ಲಿ ಕತ್ತಲಲ್ಲಿ ಅವರು ಕಂಡ ಮೋಹಿನಿಯನ್ನೋ ಕೊಳ್ಳಿ ದೆವ್ವನೋ ವರ್ಣರಂಜಿತವಾಗಿ ವಿವರಿಸುವಾಗ ಸಿಕ್ಕಾಪಟ್ಟೆ ಗಾಬರಿಗೊಂಡು ನಿದ್ರೆಯಲ್ಲಿ ಬೆಚ್ಚಿ ಬಿದ್ದೆದ್ದು ಅನಾಹುತಗಳನ್ನು ಮಾಡಿಕೊಂಡದ್ದುಂಟು. ಬಾಲ್ಯದಲ್ಲಿ ಅಂಟಿಕೊಂಡ ಆ ಭಯದ ಭಾವ ಬಡಪೆಟ್ಟಿಗೆ ಬಿಟ್ಟು ಹೋಗಲಿಲ್ಲ. ಮುಂದೆ MA ಓದುವಾಗ ಒಂದು ವಿಶೇಷ ಪ್ರಬಂಧ ಮಂಡನೆಗೆ ನಾನು ಆರಿಸಿಕೊಂಡಿದ್ದ ವಿಷಯ ಕನ್ನಡದಲ್ಲಿ ದೆವ್ವದ ಕಥೆಗಳು. ಆಗ ನನ್ನ ಪ್ರೀತಿಯ ಮೇಷ್ಟ್ರಾಗಿದ್ದ NS ಲಕ್ಷ್ಮೀನಾರಾಯಣ ಭಟ್ರು, ಏನ್ರಿ ದೆವ್ವಗಳು ಅಂದ್ರೆ ಅಷ್ಟು ಪ್ರೀತಿನೇ ಅಂತ ಛೇಡಿಸಿದ್ರು. ನಾನು ಪೆದ್ದಾಗಿ ಪ್ರೀತಿ ಏನೂ ಇಲ್ಲ ಸರ್, ಒಂಥರ ಇಂಟ್ರೆಸ್ಟು ಅಷ್ಟೇ ಎಂದಿದ್ದೆ. ಹೋಗಲಿ ಬಿಡಿ, ಹಾಗೆ ನೋಡಿದ್ರೆ ದೆವ್ವಗಳು ಎಷ್ಟೋ ಮನುಷ್ಯರಿಗಿಂತ ಎಷ್ಟೋ ವಾಸಿ, ಮನುಷ್ಯತ್ವ ಇರೋವಂಥವು ಅಂತ ಮಾರ್ಮಿಕವಾಗಿ ನುಡಿದು ನಕ್ಕಿದ್ರು. ಆ ಪ್ರಬಂಧದಲ್ಲಿ ಕನ್ನಡದ ಸಾಕಷ್ಟು ದೆವ್ವದ ಕಥೆಗಳ ಬಗ್ಗೆ ನಾನು ಚರ್ಚೆ ಮಾಡಿದ್ದರೂ ಕೂಡ ಈಗ ನೆನಪಿರೋದು ಮಾಸ್ತಿಯವರ ವೆಂಕಟಸ್ವಾಮಿಯ ಪ್ರಣಯ ಮತ್ತು ಚದುರಂಗರ ದೆವ್ವದ ಮನೆ. ಕಥೆಯ ಹೆಸರು ಅದೇ ಅಂತ, ಶವದ ಮನೆ ಅದರ ಒಂದು ಭಾಗವೋ ಏನೋ, ಒಟ್ಟಿನಲ್ಲಿ ಚದುರಂಗರ ಒಂದು ಕಥೆ. ಈ ದೆವ್ವದ ಮನೆ ಪ್ರಸ್ತಾಪ ಮತ್ತೆ ಮುಂದೆ ಆಗತ್ತೆ. ಆ ಗೋಷ್ಠಿಯಲ್ಲಿ ನಂಬಿಕೆ, ಅಪನಂಬಿಕೆ, ಮೂಢನಂಬಿಕೆ ಇತ್ಯಾದಿಗಳ ಬಗ್ಗೆ ಬಹಳ ದೊಡ್ಡ ಚರ್ಚೆನೇ ನಡೆದಿತ್ತು. ಈಗಲೂ ಕಾಲಕಾಲಕ್ಕೆ ಅಂಥ ಚರ್ಚೆಗಳು ನಡೀತಾನೆ ಇರುತ್ತವೆ. ತಮ್ಮ ಅನುಭವ, ತಿಳುವಳಿಕೆ, ವ್ಯಾಖ್ಯಾನಕ್ಕೆ ತಕ್ಕ ಹಾಗೆ ಅನೇಕರು ಅನೇಕ ರೀತಿಯಾಗಿ ಅಭಿಪ್ರಾಯ ಮಂಡನೆ ಮಾಡಿದ್ದಾರೆ. ನನ್ನ ಅನುಭವಕ್ಕೆ ದೆವ್ವದ ಅಸ್ತಿತ್ವ ನಿಲುಕಿಲ್ಲ, ಹಾಗಾಗಿ ನಾನು ದೆವ್ವಗಳನ್ನು ನಂಬೋಲ್ಲ. ನನ್ನ ಅನುಭವಕ್ಕೆ ಅದರ ಅಸ್ತಿತ್ವದ ಅರಿವು ಬಂದಿದೆ, ನಾನು ನಂಬುತ್ತೇನೆ. ಹೀಗೆ 2 ವರ್ಗ. ಇವರಿಬ್ಬರಿಗಿಂತ ಹೆಚ್ಚು ಸಂಖ್ಯೆಯಲ್ಲಿ ಇರೋರು ಮಧ್ಯಮ ಮಾರ್ಗದವರು. ನಂಬುತ್ತೇನೆ ಅನ್ನುವವರನ್ನು ನಾವು ನಂಬೋದು ಹೇಗೆ? ಯಾವ ಆಧಾರದ ಮೇಲೆ? ಅವರ ಅನುಭವ ನನ್ನ ಅನುಭವವೂ ನಮ್ಮ ಅನುಭವವೂ ಆಗದೆ ನಮಗೆ ನಂಬಿಕೆ ಬಂದಿದೆ. ಅವರ ಪ್ರಾಮಾಣಿಕತೆ ಬಗ್ಗೆ ಒಂದು ವೇಳೆ ನಮಗೆ ನಂಬಿಕೆ ಇದ್ದರೂ ಅವರ ನಂಬಿಕೆಯ ಮೂಲದಲ್ಲಿ ಯಾವುದೋ ಚಿತ್ತಭ್ರಮೆಯೋ ಯಾವುದೋ ತಪ್ಪು ತಿಳುವಳಿಕೆಯೋ ಇದ್ದಿರಬಾರ್ದೇಕೆ? ನನಗೆ ಒಂದು ಸಣ್ಣ ಸಂಗತಿ ನೆನಪಿಗೆ ಬರುತ್ತೆ. ರಾಮಕೃಷ್ಣ ಪರಮಹಂಸರು ರಾಮ್ಲಲ್ಲ ಅವನ ಜೊತೆಗೆ ಆಟ ಆಡ್ತಾ ಇದ್ದರು. ಅವನು ಬಂದು ಅವರ ಜೊತೆ ಸರಸದಲ್ಲಿ ತೊಡಗುತ್ತಾ ಇದ್ದ. ಇಂತಹ ಕಥೆಗಳನ್ನು ನಾವು ಕೇಳಿದ್ದೇವೆ. ಅನೇಕ ಆಸ್ತಿಕರು ಅದೆಲ್ಲ ಸತ್ಯ ಅಂತ ನಂಬುತ್ತಾರೆ. ಆದರೆ ವೈಜ್ಞಾನಿಕವಾಗಿ ವಿಚಾರ ಮಾಡುವಂಥವರು ಅದು ಅವರ ಚಿತ್ತಭ್ರಮೆ ಇದ್ದಿರಬಹುದು ಅಂತ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆ ರೀತಿಯ ಚಿತ್ತಭ್ರಮೆಗಳಿಗೆ ದೆವ್ವದ ವಿಚಾರವಾಗಿಯೂ ಕೂಡ ಜನ ಪಕ್ಕಾಗಿರಬಹುದು. ಹೀಗೆ ಕೊನೆ ಮೊದಲಿಲ್ಲದ ಚರ್ಚೆ, ಪ್ರಶ್ನೋತ್ತರಗಳು ಇವು. ಇಷ್ಟು ಪೀಠಿಕೆಯನ್ನು ಯಾಕೆ ನೀಡಿದೆ ಅಂದರೆ, ಗುರು ಅವರ 2 ಕೃತಿಗಳು ಇಂಥದೇ ವಿವಾದಿತ ಅನ್ನಬಹುದಾದ ವಸ್ತು ವಿಶೇಷದ ತಳಹದಿಯ ಮೇಲೆ ರೂಪಿತವಾಗಿರುವಂಥವು. ಪ್ಯಾರಾನಾರ್ಮಲ್ ಕೃತಿ ಹೆಚ್ಚು ಗಂಭೀರ ಓದಿಗೆ ನಮ್ಮನ್ನು ಒಡ್ಡುವ, ರೋಮಾಂಚನಗೊಳಿಸುತ್ತಲೇ ಒಂದಿಷ್ಟು ಚಿಂತನೆಗೂ ದೂಡುವ ವಿಶಿಷ್ಟ ಕೃತಿ. ಮೊದಲ ಮಾತಿನಲ್ಲಿ ಕೊಡ್ಕಣಿ ಅವರು ಕೃತಿಯನ್ನು ಪರಿಚಯ ಮಾಡ್ತಾ ಹೀಗೆ ಹೇಳ್ತಾರೆ: ಈ ಪುಸ್ತಕದಲ್ಲಿ ಭಾರತದ ಅನೇಕಾನೇಕ ಹಾಂಟೆಡ್ ಸ್ಥಳಗಳ ಕುರಿತಾದ ಮಾಹಿತಿ ಇದೆ.
ದೆವ್ವಭೂತಗಳ ಬಗ್ಗೆ ಅಧಿಸಾಮಾನ್ಯದ ಸಂಶೋಧಕರಿಗೆ ವಿವಾದಿತ ಸಾಕ್ಷಿ ಸಿಕ್ಕಿರುವ ಸ್ಥಳಗಳ ವಿವರಗಳಿವೆ. ವೈಜ್ಞಾನಿಕವಾಗಿ ನಿರೂಪಿಸಲಾಗದ ಆದರೆ ಮನುಷ್ಯನ ಪ್ರಜ್ಞೆಯ ಅನುಭವಕ್ಕೆ ಬರುವ ಅಲೌಕಿಕ ಘಟನೆಗಳ ಬಗ್ಗೆ ವಿವರಗಳಿವೆ. ನಂಬುವವರಿಗೆ ಸತ್ಯ ಇದೆ, ನಂಬದವರಿಗೆ ರೋಚಕತೆ ಇದೆ. ಭಾಳ ಒಳ್ಳೆ ಮಾತಿದು. ನಂಬುವವರಿಗೆ ಸತ್ಯವಿದೆ, ನಂಬದವರಿಗೆ ರೋಚಕತೆ ಇದೆ. ನಂಬಿಕೆ ಅಪನಂಬಿಕೆಗಳನ್ನು ದಾಟಿ ಓದಬಹುದಾದ ಪುಸ್ತಕ ಇದು. ಅತ್ಯಂತ ಸಮಂಜಸವಾದ ಸೂಕ್ತವಾದ ನಿಲುವುಗಳು ಗುರು ಅವರದ್ದು. ಇತ್ತೀಚೆಗೆ ಈ ಪ್ಯಾರಾನಾರ್ಮಲ್ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳೋದಾದರೆ ಹೊಸ ಗಾಳಿ ಬೀಸಿದೆ. ಈ ಅಧಿಸಾಮಾನ್ಯ ಚಟುವಟಿಕೆಗಳನ್ನು ಹೆಚ್ಚು ಗಂಭೀರವಾಗಿ ಅಧ್ಯಯನ ಮಾಡಿ ಅದರ ರಹಸ್ಯಗಳನ್ನು, ಅಂಥ ಶಕ್ತಿಗಳ ಇದ್ದಿರಬಹುದಾದ ಅಸ್ತಿತ್ವವನ್ನು ಶೋಧಿಸುವ, ಭೇದಿಸುವ ಸಲುವಾಗಿಯೇ ಕೆಲವು ಸಂಸ್ಥೆಗಳು ಜನ್ಮ ತಾಳಿವೆ. ಈ ಸಂಸ್ಥೆಗಳ ವತಿಯಿಂದ ನಡೆದ ಸಂಶೋಧನೆಗಳ ಮಾಹಿತಿಗಳನ್ನು ಆಧರಿಸಿ ಅತ್ಯಂತ ಕುತೂಹಲಭರಿತವಾದ ಕೃತಿಯೊಂದನ್ನು ಕೊಡಕಣಿ ಅವರು ಕಟ್ಟಿಕೊಟ್ಟಿದ್ದಾರೆ. ನಿಜಕ್ಕೂ ಈ ಬಗೆಯ ಬರಹಗಳ ಕ್ಷೇತ್ರದಲ್ಲಿ ಒಂದು ಸಂಚಲನವನ್ನು ಉಂಟು ಮಾಡಬಲ್ಲಂತಹ ತಾಕತ್ತು ಈ ಕೃತಿಗಿದೆ ಅಂತ ನಿರ್ವಿವಾದವಾಗಿ ಹೇಳಬಹುದು. ಈ ಕೃತಿಯಲ್ಲಿ ಒಟ್ಟು 21 ಕಥಾ ಬರಹಗಳಿವೆ. ಇವುಗಳಲ್ಲಿ ಒಂದೇ ಒಂದು ಮಾತ್ರ ಪುನರ್ಜನ್ಮಕ್ಕೆ ಸಂಬಂಧಪಟ್ಟದ್ದು. ಉಳಿದದ್ದೆಲ್ಲವೂ ಕೂಡ ಭೂತಚೇಷ್ಟೆಯನ್ನು ಕುರಿತಾದಂಥದ್ದೇ. ಇಲ್ಲಿನ ಬಹುತೇಕ ಎಲ್ಲ ಬರಹಗಳನ್ನು ಪದೇ ಪದೇ ಓದಿದ್ದೇನೆ, ಮನಸಾರೆ ಮೆಚ್ಚಿದ್ದೇನೆ. ಹಾಗೆ ಮತ್ತೆ ಮತ್ತೆ ಓದಿಸಿಕೊಳ್ಳುವ ಗುಣ ಕೊಡಕಣಿ ಅವರ ಕಥನ ಶೈಲಿಗಿದೆ. ಕ್ಷಣ ಮಾತ್ರಕ್ಕೂ ಬೇಸರವಾಗದಂತೆ ಓದುಗನನ್ನು ಆಸನದ ತುದಿಯಲ್ಲಿ ಕೂರಿಸಿ ಅನಿರೀಕ್ಷಿತ ತಿರುವುಗಳಿಂದ ಬೆಚ್ಚಿ ಬೀಳಿಸಿ ಮಕಾಡೆ ಮಲಗಿಸಿ ಬಿಡುವ ಅದ್ಭುತ ಕಥನ ಶೈಲಿ ಕೊಡಕಣಿ ಅವರಿಗೆ ಕರಗತವಾಗಿಬಿಟ್ಟಿದೆ. ಬಹುಶಃ ಭೂತಪ್ರೇತಗಳ ವರಪ್ರಸಾದವೇ ಇರಬೇಕು ಇದು. ಕುತೂಹಲದ ಮಡುವಿನಲ್ಲಿ ಓದುಗನನ್ನು ಅದ್ದಿ ಅದ್ದಿ ತೆಗೆದು ಒಗೆದು ಬಿಡ್ತಾರೆ ಕೊಡಕಣಿಯವರು. ಬದುಕು ಮಾತ್ರವಲ್ಲ, ದೇಶದ ಮೊಟ್ಟ ಮೊದಲ ಪ್ಯಾರಾನಾರ್ಮಲ್ ಸಂಶೋಧಕನ ಸಾವು ಕೂಡ ನಿಗೂಢವೇ. ಇದು ಇವರ ಒಂದು ಬರಹದ ಉದ್ದದ ಶೀರ್ಷಿಕೆ. ಬಹುತೇಕ ಎಲ್ಲ ಬರಹಗಳ ಶೀರ್ಷಿಕೆಗಳು ಕೂಡ ಹೀಗೆ ಇವೆ. ಒಯ್ಯನ್ಕೆ ಅವರ ಪನ್ನನ್ನು ಜ್ಞಾಪಿಸ್ಕೊಂಡು ಹೇಳೋದಾದರೆ, ಹಿ ಹ್ಯಾಸ್ ನಾಟ್ ನೇಮ್ಡ್ ಹೀಸ್ ಸ್ಟೋರೀಸ್, ಹಿ ಹ್ಯಾಸ್ ಸೆಂಟೆನ್ಸ್ಡ್ ದೆಮ್. ಸಂಶೋಧಕನ ಸಾವು ನಿಗೂಢವೇ ಈ ಬರಹ ಮಾತ್ರ ಓದುಗನನ್ನು ಇನ್ನಿಲ್ಲದ ಹಾಗೆ ಆವರಿಸ್ಕೊಂಡು ಬಿಡುತ್ತೆ. ಗೌರವ್ ತಿವಾರಿ ದೇಶ ಕಂಡ ಮೊದಲ ಪ್ಯಾರಾನಾರ್ಮಲ್ ಸಂಶೋಧಕ. ಹುಟ್ಟು ನಾಸ್ತಿಕನಾದ ಈತ ಕ್ರಮೇಣ ಸಂಶೋಧಕನಾಗಿ ಬದಲಾಗುತ್ತಾನೆ. ಇಂಡಿಯನ್ ಪ್ಯಾರಾನಾರ್ಮಲ್ ಸೊಸೈಟಿಯನ್ನು ಸ್ಥಾಪನೆ ಮಾಡ್ತಾನೆ. ನನಗೆ ದೆವ್ವಭೂತಗಳಲ್ಲಿ ನಂಬಿಕೆ ಇಲ್ಲ ಎನ್ನುವುದೇ ಶಿಕ್ಷಿತರ ಲಕ್ಷಣ ಎನ್ನುವವರನ್ನು ಕಂಡು ನನಗೆ ನಿಜಕ್ಕೂ ನಗು ಬರುತ್ತದೆ. ಅತಿಮಾನುಷ ಶಕ್ತಿಗಳ ಮೇಲಿನ ನಂಬಿಕೆಗೂ ನಿಮ್ಮ ವಿದ್ಯಾರ್ಹತೆಗೂ ಸಂಬಂಧವೇ ಇಲ್ಲ. ಪ್ಯಾರಾನಾರ್ಮಲ್ ಅನ್ನುವುದು ಆಧಾರರಹಿತ ಮಿಥ್ಯಾ ವಿಜ್ಞಾನವಲ್ಲ, ಅದರೊಳಗೆ ಹೊಕ್ಕು ಅದನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಥಿತಿ ಬೇಕಷ್ಟೇ ಎನ್ನುತ್ತಿದ್ದ ಗೌರವ್ ತಿವಾರಿ. ಯಾವುದೋ ದುಷ್ಟಶಕ್ತಿಯಿಂದ ತನಗೆ ಏನೋ ಅಪಾಯ ಇದೆ ಅನ್ನುವುದನ್ನು ಮೊದಲೇ ಊಹಿಸಿದ್ದ ಗೌರವ್ ತನ್ನ 32ನೇ ವಯಸ್ಸಿನಲ್ಲೇ ನಿಗೂಢ ಸಾವನ್ನು ಅಪ್ಪಿದ್ದ. ಅದು ಆತ್ಮಹತ್ಯೆ ಅಂತ ಪೊಲೀಸ್ ಕಡತದಲ್ಲಿ ದಾಖಲಾದರೂ ಕೂಡ ಜೊತೆಯವರು ಯಾರಿಗೂ ಅದರ ಬಗ್ಗೆ ನಂಬಿಕೆ ಇರಲಿಲ್ಲ. ಗುರು ಅವರು ಇಲ್ಲಿ ಮತ್ತು ಒಂದು ಸ್ವಾರಸ್ಯಕರ ಸಂಗತಿಯನ್ನು ದಾಖಲಿಸ್ತಾರೆ. ಋಣಾತ್ಮಕ ಊರ್ಜೆಗಳ ಬಗ್ಗೆ ಸರಿಯಾದ ಮಾಹಿತಿ ತರ್ಕಗಳಿದ್ದರೂ ಗೌರವ್ಗೆ ಧನಾತ್ಮಕ ಊರ್ಜೆಯ ಬಗ್ಗೆ ಆಸಕ್ತಿ ಇರಲಿಲ್ಲವಂತೆ. ಇದು ಸ್ವಲ್ಪ ವಿಚಿತ್ರ ಅನ್ನಿಸ್ತು. ಸಾಮಾನ್ಯವಾಗಿ ಬಹಳಷ್ಟು ಜನ ದೇವರನ್ನು ನಂಬುತ್ತಾರೆ, ಆದರೆ ದೆವ್ವಗಳನ್ನು ನಂಬೋದಿಲ್ಲ. ಇದು ರಿವರ್ಸ್. ಇದು ಗೌರವ್ ತಿವಾರಿ ವಿಚಾರದಲ್ಲಿ. ಮತ್ತೊಬ್ಬ ಸಂಶೋಧಕ ವಕಾರ್ ಖಾನ್ ಹೇಳುವ ಹಾಗೆ, ಯಾವ ಜಾತಿ ಯಾವ ಧರ್ಮದವನೇ ಆದರೂ ಅವನ ನಂಬುಗೆಯ ದೈವದ ಶಕ್ತಿ ಅವನ ಬೆನ್ನಿಗಿರಬೇಕು, ಅದಿಲ್ಲದಿದ್ದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಒಟ್ಟಾರೆ ಇವೆಲ್ಲ ವಿಚಾರಗಳು ಕೂಡ ವಿಪುಲ ಚರ್ಚೆಗೆ ವೇದಿಕೆಯನ್ನು ಸಿದ್ಧಪಡಿಸಿಕೊಡುವಂಥವು. ಈ ಬರಹ ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದು ಬಹಳ ಒಳ್ಳೆಯ ಕಥಾ ಬರಹ ಅಂತಂದರೆ, ಊರಾಚೆಯ ಪಾಳು ಬಿದ್ದ ಚರ್ಚಿನಲ್ಲಿ ಗಿಟಾರ್ ಬಾರಿಸುತ್ತಿದ್ದವರು ಯಾರೆನ್ನುವುದು ಗೊತ್ತೇ ಆಗಲಿಲ್ಲ. ಶೀರ್ಷಿಕೆ, ಬರಹದ ಶೀರ್ಷಿಕೆ ಇದು. ನೈನಿತಾಲ್ನ ಚರ್ಚ್ ಒಂದರಲ್ಲಿ
ದೆವ್ವದ ಕಾಟ ಇರುತ್ತೆ ಅನ್ನೋ ಒಂದು ನಂಬಿಕೆ ಇರುತ್ತೆ. ಸ್ನೇಹಿತರೆಲ್ಲ ಚರ್ಚೆ ಮಾಡ್ತಿರ್ತಾರೆ. ಅದರಲ್ಲಿ ಸುಶೀಲ್ ಅನ್ನೋ ಒಬ್ಬ ಹುಡುಗನಿಗೆ ದೆವ್ವ ಭೂತಗಳಲ್ಲಿ ನಂಬಿಕೆ ಇರೋದಿಲ್ಲ. ವಾದ ಮಾಡ್ತಾನೆ, ಇದೆಲ್ಲ ಬೋಗಸ್, ನಾನು ನಂಬೋದಿಲ್ಲ. ಹಾಗೆ ನಂಬಿಕೆ ಇಲ್ದಿದ್ರೆ, ನಿನಗೆ ಅಷ್ಟು ಧೈರ್ಯ ಇದ್ದರೆ ಒಂದು ರಾತ್ರಿ ಹೋಗಿ ಆ ಚರ್ಚಿನಲ್ಲಿ ಇದ್ದುಬಿಟ್ಟು ಬಾ, ಇದು ಪಂಥ ಅಂತ ಸ್ನೇಹಿತರು ಅವನನ್ನು ಛೇಡಿಸ್ತಾರೆ. ಹಾಗೆ ಆಗಲಿ ಅಂತ ಹೇಳಿ ಆತ ಹೋಗ್ತಾನೆ. ಸುಶೀಲ್ ನಡು ರಾತ್ರಿಯಲ್ಲಿ ಚರ್ಚ್ ಒಳಗೆ ಹೋಗ್ತಾನೆ. ಎಲ್ಲ ಸ್ನೇಹಿತರು ಹೊರಗಡೆ ಕಾಯ್ತಾ ಇರ್ತಾರೆ. ಒಂದಷ್ಟು ಹೊತ್ತಿನ ಬಳಿಕ ಒಳಗಿನಿಂದ ಒಂದು ಆರ್ತನಾದ ಕೇಳಿಸುತ್ತೆ. ಅದು ಸುಶೀಲ್ನ ಧ್ವನಿಯ ಹಾಗೆ ಇರುತ್ತೆ. ಎಲ್ರಿಗೂ ಗಾಬರಿ, ಏನಾಗೋಯ್ತು ಅಂತ. ಅದರ ಒಳಗೆ ಹೋಗೋದಕ್ಕೆ ಧೈರ್ಯ ಸಾಲದು. ಎಷ್ಟೋ ಹೊತ್ತಾದ ಮೇಲೆ ಹೋಗಬೇಕು ಬೇಡವೋ ಅಂತ ಇವರು ತೀರ್ಮಾನ ಮಾಡುವಷ್ಟರಲ್ಲಿ ಸುಶೀಲ್ ಆಚೆ ಬರ್ತಾನೆ. ಅವನ ಮುಖದ ಮೇಲೆ ಮಂದಹಾಸ ಮಿನುಗುತ್ತಾ ಇರುತ್ತೆ. ನಾನು ಮೊದಲೇ ನಿಮ್ಗೆ ಹೇಳಿರಲಿಲ್ವಾ, ಈ ಚರ್ಚ್ನಲ್ಲಿ ಏನೂ ಇಲ್ಲ, ಖಾಲಿ ಹಳೆಯ ಚರ್ಚಿದು, ಸುಮ್ಮನೆ ಹೆದರ್ತೀರಿ ನೀವು ಪುಕ್ಕಲರು. ಇಡೀ ಚರ್ಚ್ ತಿರುಗ ಬಂದೆ, ಒಂದು ದೆವ್ವನೂ ಸಿಗಲಿಲ್ಲ ನನಗೆ ಅಂತ ಗಹಗಹಿಸಿ ನಗುತ್ತಾನೆ. ಹಾಗವನು ನಗುತ್ತಾ ಇದ್ದರೆ ಎಲ್ಲರೂ ಹೆದರ್ಕೊಂಡು ದೂರ ಓಡ್ತಾರೆ. ಯಾಕೆ ಅಂತಂದರೆ ಸುಶೀಲ್ ಅಸ್ಖಲಿತ ಇಂಗ್ಲೀಷ್ನಲ್ಲಿ ಮಾತಾಡಿರ್ತಾನೆ. ಪಹಾಡಿ ಹಿಂದಿಯನ್ನು ಬಿಟ್ಟು ಬೇರೆ ಭಾಷೆಯೇ ಗೊತ್ತಿಲ್ಲದ ಹುಡುಗ ಇದ್ದಕ್ಕಿದ್ದ ಹಾಗೆ ಹೇಗೆ ಇಷ್ಟು ಶುದ್ಧವಾದ ಇಂಗ್ಲೀಷ್ನಲ್ಲಿ ಮಾತಾಡೋದಕ್ಕೆ ಸಾಧ್ಯವಾಯಿತು ಅನ್ನೋದು ಆ ಜನಕ್ಕೆ ಅರ್ಥವೇ ಆಗೋದಿಲ್ಲ. ಅಷ್ಟನ್ನು ಹೇಳಿ ಸುಶೀಲ್ ಕುಸಿದು ಬೀಳ್ತಾನೆ. ಮುಖಕ್ಕೆ ನೀರು ಹಾಕಿ ಅವನನ್ನು ಎಬ್ಬಿಸ್ತಾರೆ. ಎದ್ದ ಮೇಲೆ, ಏನಾಯಿತು, ನಾನ್ಯಾಕೆ ಇಲ್ಲಿದ್ದೇನೆ ಅಂತಾನೆ. ಇದು ಈ ಕಥಾ ಬರಹದ ಮೊದಲ ಅರ್ಧ. ಉತ್ತರಾರ್ಧದಲ್ಲೂ ಕೂಡ ಇಂಥದ್ದೇ ಪ್ರಸಂಗ ಬರುತ್ತೆ. ಅದರ ವಿವರಕ್ಕೆ ಈಗ ನಾನು ಹೋಗಲ್ಲ. ಆದರೆ ಈ ಪೂರ್ವಾರ್ಧವನ್ನೇ ಹೋಲುವಂಥದ್ದು ನಮ್ಮ ಚದುರಂಗರ ಕಥೆ. ಅದರಲ್ಲಿಯೂ ಹೀಗೆ ದೆವ್ವಗಳಲ್ಲಿ ನಂಬಿಕೆ ಇಲ್ಲದ ಒಬ್ಬ ಹುಡುಗ ಅವನ ಜೊತೆಯ ಸ್ನೇಹಿತರ ಜೊತೆಗೆ ಪಂಥ ಕಟ್ಕೋತಾನೆ. ದೆವ್ವದ ಮನೆ ಅಂತ ಒಂದು ಮನೆ ಪ್ರಸಿದ್ಧವಾಗಿರುತ್ತೆ. ಹಾಗೆ ನಿನಗೆ ದೆವ್ವದಲ್ಲಿ ನಂಬಿಕೆ ಇಲ್ಲದಿದ್ದರೆ ನಡುರಾತ್ರಿಯಲ್ಲಿ ಆ ಮನೆಗೆ ಹೋಗಿ ಅಲ್ಲಿನ ಗೋಡೆಯ ಮೇಲೆ ಒಂದು ಮೊಳೆ ಹೊಡೆದು ಬರಬೇಕು. ಅದಕ್ಕೆ ಅವನು ಹೋಗಿದ್ದ, ಅಲ್ಲಿ ಇದ್ದ ಅನ್ನೋದಕ್ಕೆ ಒಂದು ಸಾಕ್ಷಿ ಬೇಕಲ್ಲ, ಮೊಳೆ ಹೊಡೆದು ಬರಬೇಕು. ಆಯಿತು, ಸುತ್ತಿಗೆ ಮೊಳೆಯನ್ನು ತಗೊಂಡು ಈ ಹುಡುಗ ಒಳಗೆ ಹೋಗ್ತಾನೆ. ಒಂದಷ್ಟು ಹೊತ್ತಾದ ಮೇಲೆ ಜೋರಾಗಿ ಅವನು ಅರಿಚಿಕೊಂಡು ಶಬ್ದ ಕೇಳಿಸುತ್ತೆ. ಆ ಕ್ಷಣದಲ್ಲಿ ಯಾರಿಗೂ ಅಲ್ಲಿ ಹೋಗೋಕ್ಕೆ ಧೈರ್ಯ ಆಗೋದಿಲ್ಲ. ಬೆಳಿಗ್ಗೆ ಹೋಗಿ ನೋಡಿದ್ರೆ ಆ ಹುಡುಗ ಸತ್ತು ಬಿದ್ದಿರ್ತಾನೆ. ಸೋಜಿಗದ ಸಂಗತಿ ಏನಪ್ಪ ಅಂತಂದರೆ, ಗೋಡೆಗೆ ಮೊಳೆಯನ್ನು ಹೊಡೆದಿರ್ತಾನೆ. ಅವನ ಶರ್ಟಿನ ಒಂದು ತುದಿಯನ್ನು ಸೇರಿಸಿ ಮೊಳೆಯನ್ನು ಹೊಡೆದಿರ್ತಾನೆ. ಬಹುಶಃ ಏನಾಗಿದೆ, ಮೊಳೆಯನ್ನು ಹೊಡೆದಿದ್ದಾನೆ, ಶರ್ಟಿನ ತುದಿಯನ್ನು ಸೇರಿಸಿ ಹೊಡೆದು ಬಿಟ್ಟಿದ್ದಾನೆ. ವಾಪಸ್ ಬರೋದಕ್ಕೆ ಅಂತ ತಿರುಗಿ ಹೊರಟಾಗ ಜಗ್ಗದ ಹಾಗಾಗಿದೆ. ಆ ಭಯಕ್ಕೆ ಅವನಿಗೆ ಹೃದಯಾಘಾತವಾಗಿ ಅವನು ಸತ್ತಿದ್ದಾನೆ. ಈ ರೀತಿಯ ಒಂದು ಅಂತ್ಯ ಆ ದೆವ್ವದ ಮನೆ ಆ ಕಥೆಯಲ್ಲಿ ಇತ್ತು. ಇದು ಕೂಡ ಆ ಕಾಲಕ್ಕೆ ಒಂದು ಸಂಚಲನವನ್ನು ಸೃಷ್ಟಿ ಮಾಡಿದ್ದಂತಹ ಕಥೆ. ತೀರ್ಮಾನವನ್ನು ಲೇಖಕರು ಓದುಗರಿಗೆ ಬಿಡ್ತಾರೆ. ಅದು ನಿಮ್ಮ ನಿಮ್ಮ ನಂಬಿಕೆಗೆ ಸಂಬಂಧಪಟ್ಟಂತಹ ವಿಷಯ ಅಂತ. ಏನಾಗಿತ್ತೆಂದು ಕೇಳೋಣವೆಂದರೆ ಆ ಊರಿನಲ್ಲೀಗ ಜನರೇ ಇಲ್ಲ. ರಾತ್ರಿಯ ಕಗ್ಗತ್ತಲಲ್ಲಿ ಇಂದಿಗೂ ಅಲ್ಲಿ ಕೇಳಿಸುತ್ತದೆಯಂತೆ ತೀರಿ ಹೋದ ಮಾಂತ್ರಿಕನ ಧ್ವನಿ. ಆಕೆ ಅಬ್ಬರಿಸಿದ ರೀತಿಗೆ ಸಿನೆಮಾ ಪೂರ್ತಿಯಾಗಲೇ ಇಲ್ಲ. ಶಿಮ್ಲಾದ ಆ ಬಂಗಲೆಯ ಕಿಟಕಿಯಲ್ಲಿ ಕಾಣುತ್ತಿದ್ದ ಬ್ರಿಟಿಷ್ ಅಧಿಕಾರಿ ತೀರಿಕೊಂಡೇ 16 ವರ್ಷಗಳಾಗಿದ್ದವು. ಇವೆಲ್ಲವೂ ಈ ಕೃತಿಯ ಹಲವು ಬರಹಗಳ ಶೀರ್ಷಿಕೆಗಳು. ಈ ಬರಹಗಳ ಕಥಾಭಾಗವನ್ನು, ಆ ರಹಸ್ಯವನ್ನು ಓದಿ ಅದನ್ನು ಬಿಟ್ಟುಕೊಡುವಂತಹ ಕೆಲಸಕ್ಕೆ ನಾನು ಕೈ ಹಾಕೋಲ್ಲ. ಹಾಗೆ ಮಾಡಿ ನಿಮ್ಮ ಕುತೂಹಲಕ್ಕೆ ನಾನು ಭಂಗ ತರೋದಿಲ್ಲ. ನೀವೇ ಒಮ್ಮೆ ಓದಿ ಆಮೇಲೆ ನೀವಾಗಿಯೇ ಮತ್ತೆ ಮತ್ತೆ ಈ ಕಥೆಗಳನ್ನು ಓದ್ತೀರಿ. ಕೊಡ್ಕಣಿಯವರ ಮತ್ತೊಂದು ಕೃತಿ ಇಲ್ಲಿ ಯಾರೋ ಇದ್ದಾರೆ. ಇದು 143 ಕಿರುಕಥೆಗಳ ಸಂಗ್ರಹ. ಮೊದಲ ಮಾತಿನಲ್ಲಿ ಗುರು ಅವರೇ ಹೇಳಿಕೊಂಡಿರೋ ಹಾಗೆ ಇಲ್ಲಿ 100ಕ್ಕೂ ಮಿಕ್ಕು ಕಥೆಗಳಿವೆ. ಎಲ್ಲವೂ ಕಲ್ಪನೆಗಳು,
ಇಲ್ಲಿನ ಕಥೆಗಳಲ್ಲಿ ನಾನು ಬದುಕಿನ ಯಾವುದೇ ಫಿಲಾಸಫಿಯನ್ನು ವಿವರಿಸುವ ಪ್ರಯತ್ನ ಮಾಡಿಲ್ಲ. ಬದುಕಿನ ಹಳವಂಡಗಳ ಚಿತ್ರಣದ ಹೆಣಗಾಟವೂ ಇದಲ್ಲ. ಇದು ಶುದ್ಧಾನುಶುದ್ಧ ಮನರಂಜನೆಯ ಔತಣಕೂಟ. ನಮ್ಮನ್ನು ಕಾಡುವ ದೈನಂದಿನ ಹಲವು ಜಂಜಡಗಳನ್ನು ತಾತ್ಕಾಲಿಕವಾಗಿ ಮರೆಸುವಂತೆ ಮಾಡುವ ಸಣ್ಣದೊಂದು ಮನೋರಂಜನೆಯನ್ನು ಬರಹ ರೂಪದಲ್ಲಿ ನೀಡುವ ಪ್ರಯತ್ನ ಈ ಪುಸ್ತಕ. ರಾತ್ರಿಯ ಊಟ ಮುಗಿಸಿ ಬೆಡ್ರೂಮಿನ ದೀಪದಡಿ ಕುಳಿತು ಪುಸ್ತಕದ ಬಾಗಿಲು ತೆರೆದರೆ ಭರಪೂರ ಮನೋರಂಜನೆಯಂತೂ ಗ್ಯಾರಂಟಿ. ಸುಮ್ಮನೆ ಓದಿಕೊಳ್ಳಿ, ಸಣ್ಣಗೆ ಚುರುಕು ಮುಟ್ಟಿಸುವ ಭಯದೊಂದಿಗೆ ಥ್ರಿಲ್ ಪಡೆದುಕೊಳ್ಳುವ ಸಂತಸ ನಿಮ್ಮದಾಗಲಿ. ಗುರು ಅವರ ಮಾತು. ಒಂದೆರಡು ಸಣ್ಣ ತಕರಾರು ಅಥವಾ ತಿದ್ದುಪಡಿ ಅಂದರೆ ಮನರಂಜನೆಯ ಔತಣಕೂಟ ಅಂದಿದ್ದಾರೆ. ಈ ಔತಣಕೂಟದಲ್ಲಿ ಸಹಪಂಕ್ತಿಯಲ್ಲಿ ಕೂರೋರು ಯಾರು ಅನ್ನೋದು ನನ್ನ ಪ್ರಶ್ನೆ. ರಾತ್ರಿ ಊಟ ಮುಗಿಸಿ ಬೆಡ್ರೂಮಿನ ದೀಪದಡಿ, ಇದು ಸ್ವಲ್ಪ ಅಪಾಯ. ಇದರ ತೀರ್ಮಾನವನ್ನು ನಾನು ಓದುಗರಿಗೆ ಬಿಡ್ತೇನೆ. ನಿಮಗೆ ಎಷ್ಟು ಥ್ರಿಲ್ ಬೇಕು ಅದರ ಪ್ರಮಾಣವನ್ನು ನಿರ್ಧಾರ ಮಾಡಿಕೊಂಡು ಆಮೇಲೆ ನೀವು ಈ ಕುರಿತಾಗಿ ನಿರ್ಧಾರ ತಗೋಬಹುದು. ಒಂದಂತೂ ನಿಜ, ಈ ಕಿರುಗಥೆಗಳು ರೋಮಾಂಚನಗೊಳಿಸುತ್ತವೆ, ಬೆಚ್ಚಿ ಬೀಳಿಸುತ್ತವೆ. ಇದು ದೆವ್ವದಾಣೆಗೂ ಸತ್ಯಸ್ಯ ಸತ್ಯ. ಇವುಗಳಲ್ಲಿ ಕೆಲವು ಕಥೆಗಳಂತೂ ಪೂರ್ಣ ಪ್ರಮಾಣದ ನೀಳ್ಗತೆ ಆಗುವ ಸಾಧ್ಯತೆಯನ್ನು ಹೊಂದಿವೆ. ವಿಷಾದದ ಸ್ಪರ್ಶ ಇರುವಂತಹ ಕಥೆಗಳು ಕೂಡ ಇಲ್ಲಿವೆ. ಸಣ್ಣ ನಗುವಿನೊಂದಿಗೆ ಚಕಿತಗೊಳಿಸುವ ಕಥೆಗಳೂ ಇವೆ. ಭರಪೂರ ಮನೋರಂಜನೆಯಂತೂ ಅವರು ಹೇಳಿದ ಹಾಗೆ ಗ್ಯಾರಂಟಿಯೋ ಗ್ಯಾರಂಟಿ. ಮೌಲಿಕ ಮುನ್ನುಡಿ ಬರೆದಿರುವ ನಾಟಕಕಾರ ಸೇತುರಾಮ್ ಹೀಗೆ ಹೇಳ್ತಾರೆ: ಹಾರರ್ಗೆ ಪರ್ಯಾಯವಾಗಿ ಕನ್ನಡದ ಸಮಪದದ ಅರಿವು ನನಗಿಲ್ಲ. ಭೀಭತ್ಸ ಎನ್ನಬಹುದೋ ಏನೋ, ಆದರೆ ಈ ಕಥೆಗಳು ಭೀಭತ್ಸ ಅಲ್ಲ. ಒಂದು ಅರೆ ಕ್ಷಣ ಕೆಣಕಿ ತಕ್ಷಣಕ್ಕೆ ಅವಾಕ್ಕಾಗಿಸಿ ಸದ್ಯ ಕತೆ ಅನ್ನುವ ಭಾವ ಹುಟ್ಟಿಸಿ ನಂತರ ಸುಖದ ನಿರಾಳಕ್ಕೆ ತಳ್ಳುವ ಚೈತನ್ಯದವು. ಓದಿದರೆ ಖುಷಿಯಾಗುತ್ತೆ ಅಂತಾರೆ ಸೇತುರಾಮ್. ನಮ್ಮಲ್ಲಿ ಹಾರರ್ ಶಬ್ದಕ್ಕೆ, ಆ ಕಲ್ಪನೆಗೆ ಸಮಾನಾರ್ಥಕ ಶಬ್ದ ಇಲ್ಲದೆ ಇದ್ದರೂ ಕೂಡ ಭರತನ ನಾಟ್ಯಶಾಸ್ತ್ರದಲ್ಲಿ ರಸಮೀಮಾಂಸೆಯಲ್ಲಿ ಭಯಾನಕ ಮತ್ತು ಭೀಭತ್ಸ ರಸಗಳ ಪ್ರಸ್ತಾಪ ಬರುತ್ತೆ. 8 ರಸಗಳಲ್ಲಿ ಇವು ಕೂಡ 2 ಮುಖ್ಯವಾದ ರಸಗಳು. ಭಯಾನಕ ರಸದ ಸ್ಥಾಯಿ ಭಾವ ಭಯ, ಭೀಭತ್ಸ ರಸದ ಸ್ಥಾಯಿ ಭಾವ ಜಿಗುಪ್ಸೆ. ಬಹುಶಃ ಇವೆರಡರ ಸಮ್ಮಿಶ್ರಣದ ತಳಿ ಹಾರರ್ ಇದ್ದಿರಬಹುದು ಅಂತ ನನ್ನ ಊಹೆ. ಕೊಡ್ಕಣಿಯವರ ಕಥೆಗಳಲ್ಲಿ ಬಹುಪಾಲು ಭಯಾನಕ ರಸೋತ್ಪತ್ತಿಗೆ ಕಾರಣವಾದ ಭಯ ಭೀತಿ ಭಾವವನ್ನು ಪ್ರಚೋದಿಸುವಂಥವು. ಕೆಲವು ಭೀಭತ್ಸದ ಮಾದರಿಗೆ ಧುಮುಕಿರೋದು ಉಂಟು, ಆದರೆ ಅವುಗಳ ಸಂಖ್ಯೆ ತೀರಾ ಕಡಿಮೆ ಅನ್ನೋದು ನನಗೆ ತೀರಾ ಸಮಾಧಾನದ ಸಂಗತಿ. ಈ ಕಿರುಗಥೆಗಳ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಹೇಳುವಂಥದ್ದೇನಿಲ್ಲ. ಇವೇನಿದ್ದರೂ ಓದಿ ಥ್ರಿಲ್ ಅನುಭವಿಸುವಂಥವು. ಹಾಗಾಗಿ ಈ ಥ್ರಿಲ್ನ ಮೋಜನ್ನು ನೀಡೋದಕ್ಕೋಸ್ಕರ ಒಂದೆರಡು ಕಥೆಗಳನ್ನು ನಾನು ನಿಮ್ಮ ಮುಂದೆ ಓದ್ತೇನೆ. 2 ಕಿರುಗಥೆಗಳನ್ನು. ಅಮಾವಾಸ್ಯೆಯ ನಡುರಾತ್ರಿ ಊರ ಹೊರಗಿನ ಭೂತಬಂಗಲೆಯ ಗ್ರಂಥಾಲಯದಲ್ಲಿರುವ ಕೆಂಪು ಪುಸ್ತಕದಲ್ಲಿ ಹೆಸರು ಬರೆದಿಟ್ಟು ಬಂದರೆ ಮುಂದಿನ ಅಮಾವಾಸ್ಯೆಯ ನಡುರಾತ್ರಿ ಅಂಥವರ ಸಾವಾಗುತ್ತದೆ ಎಂಬ ಮಾಟಗಾರನ ಮಾತು ಕೇಳಿದ ಅವನು ಭೂತಬಂಗಲೆಗೆ ನುಗ್ಗಿದ. ಕಡುಗಪ್ಪು ಬಂಗಲೆಯ ಗ್ರಂಥಾಲಯಕ್ಕೆ ತೆರಳಿ ಮೇಜಿನ ಮೇಲಿದ್ದ ಕೆಂಪು ಪುಸ್ತಕದ ಪುಟ ತಿರುವಿದ. ಶತ್ರುವಿನ ಹೆಸರು ಬರೆಯಲೆಂದು ಕೈಲಿದ್ದ ಟಾರ್ಚಿನ ದೀಪವನ್ನು ಪುಟದ ಮೇಲೆ ನೆಟ್ಟರೆ ದಪ್ಪ ಅಕ್ಷರಗಳಲ್ಲಿ ಅವನದ್ದೇ ಹೆಸರು ಅಲ್ಲಿ ಎದ್ದು ಕಾಣುತ್ತಿತ್ತು. ಗಾಬರಿಯಾಗಿ ಮುಖ ಬಿಳಿಸಿಕೊಂಡವನಿಗೆ ಕೋಣೆಯ ಬಾಗಿಲು ಮುಚ್ಚುವ ಸದ್ದು ಕೇಳಿಸಿತ್ತು. ಇದು ಒಂದು ಕತೆ. ಮೊದಲ ನಿಂಬೆಹಣ್ಣಿನಿಂದ ಹೊಡೆಯುತ್ತಲೇ ಹೊರಬರುವ ಮಹಾಪ್ರೇತ ನಿನ್ನ ಇಷ್ಟಾರ್ಥವನ್ನು ಪೂರೈಸಿ ನಿನ್ನತ್ತಲೇ ಬರಲಾರಂಭಿಸುತ್ತದೆ. 2ನೇ ನಿಂಬೆಯನ್ನು ಅದರ ಸಮಾಧಿಯ ಮೇಲೆ ಎಸೆಯದಿದ್ದರೆ ಪ್ರೇತ ನಿನ್ನನ್ನೇ ಹರಿದು ತಿನ್ನುತ್ತದೆ ಎಂಬ ಮಾಂತ್ರಿಕನ ಎಚ್ಚರಿಕೆಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತಾ ಸ್ಮಶಾನದತ್ತ ತೆರಳಿದವನಿಗೆ ಕಾವಲುಗಾರನನ್ನು ಕಂಡು ದಿಗಿಲಾಗಿತ್ತು. ಕಾಂಪೌಂಡ್ ಜಿಗಿದು ಸ್ಮಶಾನದೊಳಕ್ಕೆ ನಡೆದು ಮಾಂತ್ರಿಕ ಸೂಚಿಸಿದ ಸಮಾಧಿಯತ್ತ ಮೊದಲ ನಿಂಬೆ ಎಸೆಯುತ್ತಿದ್ದಂತೆಯೇ ಹೊರಬಿದ್ದ ಪ್ರೇತ ಅವನ ಇಚ್ಛೆಗೆ ಸಮ್ಮತಿಸಿ ಅವನತ್ತ ನಡೆಯಲಾರಂಭಿಸಿತ್ತು.
ಎರಡನೇ ನಿಂಬೆಗಾಗಿ ಕಿಸೆಯಲ್ಲಿ ಕೈ ಹಾಕಿದವನ ಎದೆ ಧಸಕ್ಕೆಂದಿತ್ತು. ಕಾಂಪೌಂಡ್ ಜಿಗಿಯುವ ಭರದಲ್ಲಿ ಸ್ಮಶಾನದ ಹೊರಾಂಗಣದಲ್ಲಿಯೇ ಆ ನಿಂಬೆಹಣ್ಣನ್ನು ಆತ ಕಳೆದುಕೊಂಡಿದ್ದ. ಹೀಗೆ ಅನಿರೀಕ್ಷಿತ ತಿರುವುಗಳನ್ನು ಕೊಟ್ಟು ಚಮತ್ಕಾರಿಕವಾಗಿ ಕಥೆಯನ್ನು ಗುರು ಮುಗಿಸ್ತಾರೆ. ಪ್ರತಿ ಕಥೆಗೂ ಸೂಕ್ತ ಚಿತ್ರಗಳನ್ನು ಹುಡುಕಿಕೊಟ್ಟಿರುವ ಗುರುಪತ್ನಿ ಪ್ರೀತಿ ಶೆಟ್ಟಿಯವರು ಗಾಬರಿಗೊಳಿಸುವ ಕಲೆಯಲ್ಲಿ ತಾವೇನೂ ಕಡಿಮೆ ಇಲ್ಲ ಎಂಬುದನ್ನು ಸಾಬೀತು ಮಾಡಿದ್ದಾರೆ. ಅವರಿಗೂ ಒಂದು ಮೆಚ್ಚುಗೆ ಸಲ್ಲಲೇಬೇಕು. ಗುರು ಅವರಿಗೆ ಉರ್ದು ಶೇರ್ ಮತ್ತು ಶಾಯರಿಗಳು ತುಂಬ ಇಷ್ಟ. ಒಂದು ಗಜಲ್ನ ಒಂದು ಶೇರ್ ಹೀಗಿದೆ: ತನ್ಹಾಯಿ ಕಿಸ್ಕೋ ಕೆಹತೆ ಹೈ ಮುझको ಪತಾ ನಹಿ, ತನ್ಹಾಯಿ ಕಿಸ್ಕೋ ಕೆಹತೆ ಹೈ ಮುझको ಪತಾ ನಹಿ, ಕ್ಯಾ ಜಾನೆ ಕಿಸ್ ಹಸಿ ಕಿ ದುವಾ ಮೇರೆ ಸಾಥ್ ಹೈ. ಒಂಟಿತನ ಅಂದರೆ ಏನೆಂಬುದನ್ನೇ ನಾ ಕಾಣೆ, ಯಾವ ಹೆಣ್ಣಿನ ಯಾವ ಹರಕೆ ನನ್ನ ಬೆನ್ನಿಗಿದೆಯೋ ನಾ ಬೇರೆ ಕಾಣೆ. ಇದು ಮೂಲ ಶೇರ್. ಇದನ್ನು ಕೊಂಚ ಬದಲಾಯಿಸಿ ಹೇಳೋದಾದರೆ, ಗುರು ಬರಹದಲ್ಲಿ ನೀರಸತೆ ಏಕತಾನದ ತೃಣವೂ ನಾ ಕಾಣೆ. ಗುರು ಬರಹದಲ್ಲಿ ನೀರಸತೆ ಏಕತಾನದ ತೃಣವೂ ನಾ ಕಾಣೆ. ಯಾವ ಆತ್ಮ ಯಾವ ಪ್ರೇತದ ಹರಕೆ ಇವರ ಬೆನ್ನಿಗಿದೆಯೋ ನಾ ಬೇರೆ ಕಾಣೆ. ಈ ಒಂದು ಶೇರನ್ನು ಗುರು ಅವರಿಗೆ ಸಮರ್ಪಿಸ್ತಾ, ಇಂಥ ಹಾರೈಕೆಗಳು ಸದಾ ಇವರ ಲೇಖನಿಯ ಬೆಂಬಲಕ್ಕಿರಲಿ ಅಂತ ಆಶಿಸ್ತಾ, ಮತ್ತೊಮ್ಮೆ ಜನಾರ್ದನ್ ಭಟ್ ಅವರಿಗೆ, ಕೊಡಕಣಿಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.